ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಮೈಸೂರಿನ ರಿಂಗ್ ರೋಡ್ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನೇತಾಜಿ ಸರ್ಕಲ್ನ ದಟ್ಟಗಳ್ಳಿಯ ಫಾಕ್ಸ್ ಡೆನ್ ರೆಸ್ಟೋ ಬಾರ್ಗೆ ಇವತ್ತು ಮಧ್ಯಾಹ್ನ 3 ಗಂಟೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಆ ಬೆಂಕಿಯ ಸ್ಫೋಟಕ್ಕೆ, ಆ ಬೆಂಕಿಯ ತೀವ್ರತೆಗೆ ಇಬ್ಬರು ಸಜೀವ ದಹನ ಆಗಿದ್ದು 10ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನ ಅಕ್ಕಪಕ್ಕದ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಸಾಕಷ್ಟು ಯುವಕರು ನಮ್ಮನ್ನು ಕಾಪಾಡಿ ಕಾಪಾಡಿ ಅಂತ ಆ ಬಾರೆ ನಿಂತು ಮೇಲ್ಗಡೆ ಇದೆಯಲ್ಲ ಆ ರೆಸ್ಟೋರೆಂಟು, ಅಲ್ಲಿ ನಿಂತ್ಕೊಂಡು ನಮ್ಮನ್ನು ಕಾಪಾಡಿ ಕಾಪಾಡಿ ಅಂತ ಕೂಗಾಡುವಂತಹ ದೃಶ್ಯಗಳು ಕೂಡ ಇವತ್ತು ವೈರಲ್ ಆಗಿದೆ. ಸೊ ಹೇಗಾಯಿತು ಈ ಒಂದು ಘಟನೆ, ಈ ದುರಂತಕ್ಕೆ ಕಾರಣ ಏನು, ಎಲ್ಲವನ್ನೂ ಕೂಡ ನಾವು ವಿವರವಾಗಿ ನೋಡೋಣ. ಸೊ ಹೆಸರು ಬಂದು ಫಾಕ್ಸ್ ಡೆನ್ ರೆಸ್ಟೋ ಬಾರ್ ಅಂತ. ಕೆಳಗಡೆ ಬಂದು ಲಿಕ್ಕರ್ ಗ್ಯಾರೇಜ್ ಅಂತ ಇತ್ತು, ಅಂದರೆ ಡ್ರಿಂಕ್ಸ್ ಮಾಡುವಂಥ ಜಾಗ. ಅದ್ರ ಮೇಲ್ಗಡೆ ರೆಸ್ಟೋರೆಂಟು, ಡ್ರಿಂಕ್ಸ್ ಮಾಡಿದ ನಂತರ ಊಟ ಮಾಡುವಂಥ ಜಾಗ. ಇಲ್ಲ ನಾವು ಡ್ರಿಂಕ್ಸ್ನೇ ಮಾಡಲ್ಲ ಅಂತಂದರೆ ನೇರವಾಗಿ ಹೋಗಿ ಊಟ ಮಾಡುವಂಥ ಜಾಗ. ಸೊ ಎರಡೂ ಕೂಡ ಸೇರಿ ಫಾಕ್ಸ್ ಡೆನ್ ರೆಸ್ಟೋ ಬಾರ್ ಅಂತ ಹೆಸರಿತ್ತು ಈ ಒಂದು ಬಾರ್ಗೆ, ರೆಸ್ಟೋರೆಂಟ್ಗೆ. ಸೊ ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು, ಮುಂದೆ ಹೋದರೆ ರಿಂಗ್ ರೋಡು, ಒಂಚೂರು ಅಕ್ಕಪಕ್ಕದಲ್ಲಿ ಹೋದರೆ ಸಾರಾ ಚೌಟ್ರಿ ಇದೆ. ಬಹುಶಃ ಅಲ್ಲಿರ್ತಕ್ಕಂಥ ಜನರಿಗೆ ಗೊತ್ತಿರುತ್ತೆ ಈ ಒಂದು ಪ್ಲೇಸ್. ಸೊ ಮಧ್ಯಾಹ್ನ 3 ಗಂಟೆಲಿ ಏನಾಯಿತು ಹಾಗಾದರೆ? ಅಲ್ಲಿರ್ತಕ್ಕಂಥ ಕೆಲವರ ಪ್ರಕಾರ ಕಿಚನ್ನಲ್ಲಿ ಗ್ಯಾಸ್ನ ಲೀಕೇಜ್ ಆಗಿದ್ರಿಂದ ಬೆಂಕಿ ಹತ್ಕೊಳ್ತು ಅನ್ನುವಂಥದ್ದು ಒಂದು ಕಡೆ ಆದರೆ, ಕರೆಂಟ್ ಅಂದರೆ ವಿದ್ಯುತ್ನ ಶಾರ್ಟ್ ಸರ್ಕ್ಯೂಟ್ ಆಗಿದ್ರಿಂದ ಅದು ಬೆಂಕಿ ತೀವ್ರತೆ ಬೇಗನೆ ಸ್ಫೋಟಗೊಂಡು ಎಲ್ಲ ಕಡೆನೂ ಹತ್ತಿ ಉರಿಯಿತು ಅನ್ನೋಂಥದ್ದು ಅಲ್ಲಿರ್ತಕ್ಕಂಥ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ. ಸೊ ನಮಗೂ ನಿಮಗೂ ಅನಿಸುತ್ತೆ, ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣ ಪಬ್ಬು ಅಥವಾ ರೆಸ್ಟೋರೆಂಟು ಅಥವಾ ಬಾರು ಅಷ್ಟು ಬೇಗ ದಗದಗ ಅಂತ ಉರಿದೋಗುತ್ತಾ? ನೋಡ್ತಾ ಇದ್ರೆ ಯಾವುದೋ ಒಂದು ಕಾರ್ಖಾನೆನೋ ಯಾವುದೋ ಒಂದು ಫ್ಯಾಕ್ಟ್ರಿನೋ ಆ ಸ್ಫೋಟದಲ್ಲಿ ಉರಿತಾ ಇದೆಯಲ್ಲ ಅನ್ನೋ ರೀತಿ, ಕಪ್ಪು ಕಾರ್ಮೋಡದ ರೀತಿ ಆ ಹೊಗೆ ದಟ್ಟವಾಗಿ ಆವರಿಸ್ಕೊಂಡ್ಬಿಟ್ಟಿದೆ. ಸೊ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ. ಸೊ ಈ ಒಂದು ರೆಸ್ಟೋ ಬಾರು ಯಾರೋ ಒಬ್ರು ಸಿನಿಮಾ ನಟನಿಗೆ ಸಂಬಂಧಪಟ್ಟಿದ್ದಂತೆ ಪ್ರೀತಮ್ ಅಂತ ಹೆಸರು. ಸೊ ಅವರ ಮಾಲೀಕತ್ವದ ಈ ಪಬ್ಬರ ಹೆಸರು ಫಾಕ್ಸ್ ಡೆನ್ ಅಂತ. ಆ ಫಾಕ್ಸ್ ಅಂತಂದ್ರೆ ನಾವು ನರಿ, ಡೆನ್ ಅಂತ ಬಂದ್ರೆ ಈ ಗುಹೆ ಅಂತ ಬರುತ್ತೆ, ಇಲ್ಲ ಬಿಲ ಅಂತ ಬರುತ್ತೆ. ಸೊ ನರಿ ಗುಹೆ ಅಥವಾ ನರಿ ಬಿಲ ಅಂತ ನಾವು ಅದನ್ನ ಕನ್ನಡದಲ್ಲಿ ಕರಿಬಹುದು. ಯೂಶಲಿ ನರಿ ಯಾವ ರೀತಿ ವಾಸ ಮಾಡ್ತಿರುತ್ತೆ? ಅರಣ್ಯದಲ್ಲಿ ವಾಸ ಮಾಡ್ತಿರುತ್ತೆ. ಆ ನರಿ ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ರೆ ಈ ಬಿದಿರು ಮರಗಳಿರ್ತಕ್ಕಂಥದ್ದು, ಬೊಂಬು ಇರ್ತಕ್ಕಂಥದ್ದು, ಈ ಹುಲ್ಲು ಹಾಸಿಗೆ, ಇಂಥ ಒಂದು ಗವಿಯ ಜಾಗವನ್ನು ಹುಡ್ಕೊಂಡಿರುತ್ತೆ ನರಿ. ಸೊ ಇವ್ರ ಕೆಳಗಡೆ ಲಿಕ್ಕರ್ ಗ್ಯಾರೇಜ್ ಏನಿದೆ ಅಂದ್ರೆ ಬಾರ್ ಏನಿದೆ, ಅದ್ರ ಮೇಲ್ಗಡೆ ರೆಸ್ಟೋರೆಂಟ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸೊ ಆ ರೆಸ್ಟೋರೆಂಟ್ ಅಲ್ಲಿ ಬರ್ತಕ್ಕಂಥ ಜನರನ್ನ ಆಕರ್ಷಣೆ ಮಾಡುವ ನಿಟ್ಟಿನಲ್ಲಿ, ಅಟ್ರಾಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಬಿದಿರುಗಳನ್ನ ಬಳಸಿರ್ತಕ್ಕಂಥದ್ದು, ಬಂಬುನ, ಬ್ಯಾಂಬೋ ಟ್ರೀಯನ್ನ. ಈ ಕಡೆ ನೆಲ್ಲುಲ್ಲು ಅಂತ ಹೇಳ್ತೀವಿ ನಾವು. ನಮ್ಮ ಹಳ್ಳಿ ಕಡೆ ಹಸುಗಳಿಗೆ, ದನಗಳಿಗೆ ಈಗ ಮೇಯೋದಕ್ಕೆ ಹಾಕ್ತಿವಲ್ಲ ಹುಲ್ಲು, ಅಂದ್ರೆ ಯಾವ ರಾಗಿ ಆಗಿರ್ಬೋದು ಅಥವಾ ಭತ್ತ ಆಗಿರ್ಬೋದು, ಆ ಪೈರು ಭತ್ತವಾಗಿ ಅಥವಾ ಧಾನ್ಯವಾಗಿ ಬೆಳೆದ ನಂತರ ಆ ಹುಲ್ಲನ್ನ ಒಣಗಿಸಿ ಮತ್ತೆ ಅದನ್ನ ಜಾನುವಾರುಗಳಿಗೆ ಬಳಸುವಂತ ಹುಲ್ಲು ಇರುತ್ತಲ್ಲ, ಅದನ್ನು ಕೂಡ ಅಲ್ಲಿ ಬಳಸಿದ್ದಾರೆ. ಸೊ ಅದು ಬರುವಂತಹ ಜನರಿಗೆ, ಅಂದ್ರೆ ಅಲ್ಲಿರ್ತಕ್ಕಂಥ ಯಾರು ಕಸ್ಟಮರ್ಸ್ ಬರ್ತಾರಲ್ಲ ಅವ್ರಿಗೆಲ್ಲ ಅಟ್ರಾಕ್ಟ್ ಆಗಬೇಕು, ಬಂದವ್ರು ಮತ್ತೆ ಬರಬೇಕು ಅನ್ಸ್ಬೇಕು, ಅಥವಾ ಆ ಜಾಗದಲ್ಲಿ ಬಂದ ತಕ್ಷಣ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಳ್ಳೋದಿಕ್ಕೋ ಅಥವಾ ವಿಡಿಯೋಗಳನ್ನ ಮಾಡ್ಕೊಳ್ಳೋದಿಕ್ಕೋ, ಅಥವಾ ಆ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಒಂಥರ ಎಲ್ಲ ಒಂದು ಒಳ್ಳೆ ಒಂದು ಪೀಸ್ ಆಗಿರೋ ಜಾಗದಲ್ಲಿ ಕೂತಿದ್ದೀವಿ ಅನ್ನೋ ಫೀಲ್ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಅದನ್ನ ಜಾಸ್ತಿ ಬಳಸಿದ್ದಾರೆ. ಅಲ್ಲಿ ಕಿಚನ್ ಅಲ್ಲಿ ಬೆಂಕಿ ಹತ್ಕೊಳ್ತೋ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಯ್ತೋ, ಅದ್ರ ಒಂದು ಕಿಡಿ ಹತ್ಕೊಂಡಿದೆ. ಸೊ ಇಮಿಡಿಯೇಟ್ ಆಗಿ ಏನಾಗಿದೆ, ನಾವು ಎಕ್ಸ್ಪೆಕ್ಟ್ ಏನ್ ಮಾಡ್ತೀವಿ ಅಂತಂದ್ರೆ, ಈ ಬಾರ್ ಅಂತ ಬಂದ್ರೆ ಅಥವಾ ರೆಸ್ಟೋರೆಂಟ್ ಅಂತ ಬಂದ್ರೆ ಟೇಬಲ್ಗಳಿರುತ್ತೆ, ಮೇ ಬಿ ಅವುಗಳು ಕತ್ಕೊಂಡ್ಬಿಟ್ಟಿರ್ಬೇಕು ಮರದಲ್ಲಾಗಿರೋದ್ರಿಂದ ಅಂತ ಅನ್ಕೊಳ್ತೀವಿ. ಬಟ್ ಇಲ್ಲಿ ಆ ಬ್ಯಾಂಬೂ ಟ್ರೀ ಏನಿದೆ, ಜೊತೆಗೆ ಈ ಚಾಪೆ ಕಡ್ಡಿ ಅಂತ, ಈಚಲು ಕಡ್ಡಿ ಚಾಪೆ ಅಂತ ಹಿಂದೆ ಬಳಸ್ತಿದ್ರು. ಸೊ ಆ ಈಚಲು ಕಡ್ಡಿಯಲ್ಲೂ ಕೂಡ ಚಾವಣಿ ತರ ನಿರ್ಮಾಣ ಮಾಡಿದ್ದಾರೆ ಒಂದಷ್ಟು ಕಡೆ. ಇನ್ನು ಹುಲ್ಲು ಹಾಸಿಗೆ ರೀತಿ ಬಂದಂತವರಿಗೆ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಮಾಡಿರೋದ್ರಿಂದ ಯಾವುದೋ ಒಂದು ಆ ಹುಲ್ಲು ಕಡ್ಡಿಗಾಗಿರ್ಬೋದು ಅಥವಾ ಆ ಈಚಲು ಕಡೆ ಚಾಪೆ ಕಡ್ಡಿ ಅಂತ ಹೇಳ್ತೀವಲ್ಲ ಅದಕ್ಕಾಗಿರ್ಬೋದು, ಬೆಂಕಿ ತೀವ್ರತೆಯಿಂದ ಹತ್ಕೊಂಡಿದ್ರಿಂದ ಅದು ದಗನೆ ಹತ್ತಿ ಉರಿಸಿದೆ. ಸೊ ಎಲ್ಲೋ ಒಂದು ಕಡೆ ಏನನ್ಸುತ್ತೆ ಅಂತಂದ್ರೆ, ಬಹುಶಃ ಈ ರೀತಿಯ ಇಂಟೀರಿಯರ್ ಮಾಡದೇ ಇದ್ದಿದ್ರೆ ಬೆಂಕಿಯ ತೀವ್ರತೆ ಅಷ್ಟು ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಮಾಲೀಕರು ಏನ್ ಮಾಡಿರ್ತಾರೆ ಅಂತಂದ್ರೆ, ಕಸ್ಟಮರ್ಸ್ ಅಂದ್ರೆ ಗ್ರಾಹಕರ ಆಕರ್ಷಣೆ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನ ಮಾಡಿರ್ತಾರೆ. ಇನ್ನು ಎಮರ್ಜೆನ್ಸಿ ಎಕ್ಸಿಟ್ ಇರ್ಲಿಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ. ಯಾಕಂತಂದ್ರೆ ಒಂದಷ್ಟು ಜನ ಯುವಕರು ಅಲ್ಲಿ ಕೂತ್ಕೊಂಡು ಕುಡಿಯೋಕೆ ಹೋಗಿದ್ರೋ ಅಥವಾ ಮೇಲ್ಗಡೆ ಊಟ ಮಾಡೋದಕ್ಕೆ ಹೋಗಿದ್ರೋ ಗೊತ್ತಿಲ್ಲ, ಟಾಪ್ ಅಂತ ಏನಿದೆ ಅಲ್ಲ, ಚಾವಣಿ ಇದೆಯಲ್ಲ, ಆ ಜಾಗಕ್ಕೆ ಬಂದು ರಸ್ತೆ ಮುಂಭಾಗದಲ್ಲಿ ನಿಂತ್ಕೊಂಡು ಚೀರಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ, ನಮ್ಮನ್ನು ಕಾಪಾಡಿ ಅಂತ. ಒಂದಿಬ್ರು ಹೆಣ್ಮಕ್ಳು, ಒಂದು 3-4 ಜನ ಗಂಡ್ಮಕ್ಳು. ಇನ್ನು ಒಳಗಡೆ ಅದೆಷ್ಟು ಜನ ಇದ್ರೋ ಗೊತ್ತಿಲ್ಲ. ಅವರನ್ನ ಅಗ್ನಿಶಾಮಕ ಸಿಬ್ಬಂದಿ ಹಾಗೇನೆ ಪೊಲೀಸರು ತಕ್ಷಣ ಬಂದು ಧಾವಿಸಿ ಅವರನ್ನ ಕಾಪಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು 7ರಿಂದ 8 ಜನ, ಮ್ಯಾಕ್ಸಿಮಮ್ ಒಂದು 10 ಜನ ಸಣ್ಣ ಪುಟ್ಟ ಗಾಯಗಳಿಂದ, ಸುಟ್ಟು ಗಾಯಗಳಿಂದ ಈಗ ಮೈಸೂರಿನ ಅಪೋಲೋ ಆಸ್ಪತ್ರೆ ಆಗಿರ್ಬೋದು, ಮತ್ತೊಂದು ಇನ್ನೊಂದು ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ಅಲ್ಲಿಗೆ ಈಗ ಇಮಿಡಿಯೇಟ್ ಅವ್ರನ್ನ ದಾಖಲಿಸಲಾಗಿದೆ, ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ಬಟ್ ಇಬ್ರು ಈ ಒಂದು ಘಟನೆಯಲ್ಲಿ ಸಜೀವ ದಹನ ಅಂದ್ರೆ ದುರಂತ ಅಂತ್ಯ ಆಗಿದೆ. ಅವ್ರ ಹೆಸರು ಬಂದು ಸಾಹಿಲ್ ಅಂತ, ಮತ್ತೋರ್ವನ ಹೆಸರು ಪ್ರಕಾಶ್ ಅಂತ. ಪಾಪ ಕೆಲಸ ಆರಿಸ್ಕೊಂಡು ಬಂದಿರ್ತಾರೆ, ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಾರೆ.
ಬಹುಶಃ ನನಗನ್ಸುತ್ತೆ ಕಿಚನ್ ಡಿಪಾರ್ಟ್ಮೆಂಟ್ನಲ್ಲೇ ಬೆಂಕಿಯ ತೀವ್ರತೆ ಜಾಸ್ತಿ ಇತ್ತೇನೋ, ಅದಾದ ನಂತರ ಇಲ್ಲಿಗೆಲ್ಲ ಸ್ಫೋಟ ಆಗಿದೆ. ಯಾಕಂದ್ರೆ ಅವರಿಬ್ಬರೇ ಸಜೀವ ದಹನ ಆಗಿದ್ದಾರೆ ಅಂತಂದ್ರೆ ಬೆಂಕಿ ಆರಂಭ ಅಲ್ಲಿಂದನೇ ಆಗಿದೆ ಅಂತ ಅನ್ಸುತ್ತೆ. ಇದನ್ನ ಗಮನಿಸ್ತಾ ಇದ್ರೆ ಬಹುಶಃ ಗ್ಯಾಸ್ ಇಂದನೇ ಆಗಿರ್ಬೋದು. ಗ್ಯಾಸ್ ಇಂದ ಆಯ್ತು ಅಂದ್ರೆ ಸ್ಥಳೀಯರು ಹೇಳ್ತಿದ್ರು, ಅಕ್ಕಪಕ್ಕದವರು ಪ್ರತ್ಯಕ್ಷದರ್ಶಿಗಳು ಎಲ್ಲೂ ಕೂಡ ಸ್ಫೋಟ ಆಗಿದೆ, ನಮಗೆ ಸೌಂಡ್ ಬಂತು, ಭೀಕರತೆ ಆಗಿ ಧ್ವನಿ ಬಂತು ಅಂತ ಏನು ಹೇಳಿಲ್ಲ ಅಲ್ಲಿ. ಸೊ ಇನ್ನು ಕೆಲವರು ಯುವಕರು ಅಲ್ಲಿರ್ತಕ್ಕಂಥವ್ರು ಹೆಲ್ಮೆಟ್ಗಳನ್ನು ಹಾಕೊಂಡು ಒಳಗಡೆ ಇರ್ತಕ್ಕಂಥ ಜನರನ್ನ ರಕ್ಷಣೆ ಮಾಡೋದಕ್ಕೂ ಕೂಡ ಧಾವಿಸಿದ್ರು. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ಅವರು ಸ್ಥಳಕ್ಕೆ ಓಡ್ ಬರ್ತಾರೆ. ಅಗ್ನಿಶಾಮಕ ಸಿಬ್ಬಂದಿ ಒಂದು ಕಡೆ ಆ ನೀರಿನಿಂದ ಆ ಬೆಂಕಿಯ ಜ್ವಾಲೆಯನ್ನ ಆರಿಸುವಂತ ಪ್ರಯತ್ನ ಪಟ್ರೆ, ಮತ್ತಷ್ಟು ಸಿಬ್ಬಂದಿ ಆ ಲ್ಯಾಡರ್ ಏನಿತ್ತು, ಆ ಏಣಿ ಇರುತ್ತಲ್ಲ ಅವ್ರ ಜೊತೆ ತರುವಂತ ಏಣಿಯನ್ನ ಆ ಮೇಲ್ಗಡೆ ಚಾವಣಿ ಹತ್ರ ನಿಂತ್ಕೊಂಡು ಕಾಪಾಡಿ ಚೀರಾಡಿ ಅಂತ ಕೂಗ್ತಿದ್ದಂತ ಯುವಕರನ್ನ ರಕ್ಷಣೆ ಮಾಡೋದಕ್ಕೆ ತುಂಬಾ ಅರಸಾಹಸವನ್ನ ಪಟ್ರು. ಒಂದು ಕ್ಷಣ ಅನ್ಸುತ್ತೆ ಅಲ್ಲಾದಂಥ ಆಕಸ್ಮಿಕ ಘಟನೆಗೋ ಅಥವಾ ನಮ್ಮ ಆಧುನಿಕ ಚಟುವಟಿಕೆಗೋ ಮತ್ತಾರಿಗೋ ಕೆಲಸ ಕೊಟ್ಟು ನಾವು ಅವ್ರಗಳಿಗೆಲ್ಲ ಹಿಂಸೆ ಕೊಡ್ತಾ ಇದೀವಿ ಅಂತ ಅನಿಸ್ತಾ ಇದೆ. ಇನ್ಯಾರನ್ನೋ ಬಲಿ ಕೊಡ್ತಾ ಇದೀವಿ ಅಂತ ಅನಿಸ್ತಾ ಇದೆ ಈ ಇನ್ಸಿಡೆಂಟ್ಗಳೆಲ್ಲವನ್ನು ಕೂಡ ನೋಡ್ತಾ ಇದ್ರೆ. ಇನ್ನು ಮಧ್ಯಾಹ್ನ 3 ಗಂಟೆ 2:45 ಟೈಮ್ನಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಇದು. ಮ್ಯಾಕ್ಸಿಮಮ್ ಆ ಒಂದು ರೆಸ್ಟೋ ಬಾರ್ನಲ್ಲಿ 25ರಿಂದ 30 ಜನ ಇದ್ರಂತೆ. ಅಪ್ಪಿ ತಪ್ಪಿ ಏನಾದರೂ ಸಂಜೆ 7 ಗಂಟೆ ಮೇಲೋ 8 ಗಂಟೆ ಮೇಲೋ, ಬೇಡ ಇವತ್ತು ಸೋಮವಾರ ಆಗಿದೆ, ನೆನ್ನೆ ವೀಕೆಂಡ್ ಭಾನುವಾರ ಏನಾದ್ರು ಆಗಿದ್ರೆ ಒಂದು ದೊಡ್ಡ ದುರಂತವೇ ಆಗ್ತಿತ್ತು. ಸೊ ಅದು ಜಸ್ಟ್ ಮಿಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಯುವಕರಿಗೆ ಹೇಳೋದಿಷ್ಟೇ, ಮಧ್ಯಾಹ್ನ ಹೊತ್ತೇ ಪೋರ್ಟ್ಕೊಳಕ್ಕೆ ಹೋಗಿದ್ರೋ ಅಥವಾ ಊಟ ಮಾಡೋದಕ್ಕೆ ಹೋಗಿದ್ರೋ ಗೊತ್ತಿಲ್ಲ, ಸಾಕಷ್ಟು ಸಾಧ್ಯವಾದಷ್ಟು ಕಡೆ ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ಮ ಚಲನಶೀಲತೆ, ನಿಮ್ಮ ಆಕ್ಟಿವಿಟಿ ಮುಂದೆ ಬರೋದ್ರಲ್ಲಿ ಇರಬೇಕು ಹೊರತು ತಮ್ಮ ಕುಟುಂಬವನ್ನ ಕಟ್ಟೋದ್ರಲ್ಲಿರಬೇಕು ಹೊರತು ಅಲ್ಲೋಗಿ ಕುಡಿದ್ಬಿಟ್ಟು ಬಿಲ್ ಕಟ್ಟೋದ್ರಲ್ಲಿ ಸ್ವಲ್ಪ ಕಡಿಮೆ ಆಗಲಿ ಅಂತ ಮನವಿ ಮಾಡಿ ಕೇಳ್ಕೊಳ್ತೀನಿ. ಏನಾದರೂ ದೊಡ್ಡ ಅನಾಹುತ ಆಗಿದ್ದಿದ್ರೆ ಸಾಕಷ್ಟು ಜನ, 25 ಜನ, 20ಕ್ಕೂ ಹೆಚ್ಚು ಜನ ಅಲ್ಲಿ ಯುವಕರು ಇರ್ತಕ್ಕಂಥದ್ದು. ಯುವಕರೇ ಈ ದೇಶದ ಮುಂದಿನ ಏನೇನು ಬೇಕಾದರೂ ಆಗ್ಬೋದು, ಮುಂದೆ ಈ ದೇಶದ ಕಟ್ಟಾಳುಗಳಾಗ್ಬೋದು. ಸೊ ನಿಮ್ಮನ್ನ ಈ ದೇಶ ಮಿಸ್ ಮಾಡ್ಕೊಳ್ತಿತ್ತು. ಕೆಲವರು ಅನ್ಬೋದು ಈಗ ಕುಡಿಯೋಕೆ ಹೋದವರು ಅವ್ರು ಏನು ದೇಶ ಕಟ್ತಾರೆ ಬಿಡಿ ಅಂತ. ಆದರೆ ಫ್ಯಾಮಿಲಿಗೆ ಮಕ್ಕಳೇ. ಹಾಗಾಗಿ ನಿಮ್ಮ ಫ್ಯಾಮಿಲಿಯ ಹಿತದೃಷ್ಟಿಯಿಂದ ಸ್ವಲ್ಪ ಅವಾಯ್ಡ್ ಮಾಡಿ. ಇಂಥ ಜಾಗ ಅಂತಲ್ಲ, ಅಕಸ್ಮಾತ್ ಇಂಥ ಘಟನೆಗಳು ಆಗಬಹುದು, ಆಗದೆ ಎದುರು ಇರಬಹುದು, ಅದನ್ನ ಹೇಳೋದಕ್ಕಾಗಲ್ಲ. ಇದೊಂದು ಇನ್ಸಿಡೆಂಟ್ ಆಗೈತೆ ಅಂತ ಅನ್ಕೊಂಡು ಎಲ್ಲ ಕಡೆನೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಎಮರ್ಜೆನ್ಸಿ ಎಕ್ಸಿಟ್ ಅನ್ನೋಂಥದ್ದನ್ನ ಇಲ್ಲಿ ಕ್ರಿಯೇಟ್ ಮಾಡಬೇಕಾಗಿತ್ತು, ತೆರೆದಿಡಬೇಕಾಗಿತ್ತು. ಸೊ ಅದು ಯಾಕೆ ಆಗಲಿಲ್ಲ ಅನ್ನೋಂಥದ್ದು ಈಗ ಪ್ರಶ್ನೆ ಹುಡ್ಕೊಂಡಿದೆ. ಇನ್ನು ಪಬ್ನ ಮಾಲೀಕ ಪ್ರೀತಮ್ ಅವ್ರಿಗೂ ಕೂಡ ಸುಟ್ಟ ಗಾಯಗಳಾಗಿದೆ ಅಂತೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವ್ರ ವಯಸ್ಸು ಬಂದು 30 ಅಂತೆ. ಸಿನಿಮಾ ಮಾಡಿದ್ರಂತೆ, ಬ್ರಹ್ಮ ವಿಷ್ಣು ಮಹೇಶ್ವರನ್ ಅಂತ ಒಂದು ಸಿನಿಮಾ. ನಾನು ಗಮನಿಸಿಲ್ಲ ಅದನ್ನ. ಸೊ ಹಾಗಾಗಿ ಈ ದುರಂತದಲ್ಲಿ ಇಬ್ರು ಸಜೀವ ದಾನ ಆಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಕೆಲಸ ಅರಸಿ ಇಲ್ಲಿ ಬಂದಿರ್ತಾರೆ, ಪಾಪ ಅವ್ರ ತಂದೆ ತಾಯಿ ಅಲ್ಲಿ ಕನಸು ಕಟ್ಕೊಂಡು ಕೂತಿರ್ತಾರೆ. ನನ್ನ ಮಗ ಅಲ್ಲೆಲ್ಲೋ ದುಡಿಯೋದಕ್ಕೆ ಹೋಗಿದ್ದಾನೆ, ಬಟ್ಟ ಆಗಿದ್ದಾನೆ, ಇನ್ನೊಂದಿನ ಶೆಫ್ ಆಗಿದ್ದಾನೆ, ಚೈನೀಸ್ ಕುಕ್ ಬರುತ್ತೆ, ನಾರ್ತ್ ಇಂಡಿಯನ್ ಕುಕ್ ಬರುತ್ತೆ, ದುಡಿತಾನೆ, ನಮ್ಮನ್ನು ಸಾಕ್ತಾನೆ ಅಂತ ಅಲ್ಲಿ ತಂದೆ ತಾಯಿ ಕಾಯ್ತಾ ಇರ್ತಾರೆ. ಅವ್ರ ಮನೆ ಹೆಣ್ಮಕ್ಳುಗಳ ಅಣ್ಣ ಬಂದು ನಮ್ಮ ತಮ್ಮನ ಬಂದು ನಮ್ಮ ಮದುವೆ ಮಾಡ್ತಾನೆ ಅಂತ ಕಾಯ್ತಿರ್ತಾರೆ. ಸೊ ಈ ರೀತಿಯ ದುರಂತ ಅಂತ್ಯದಲ್ಲಿ ಪಾಪ ಏನನ್ನು ಹೇಳಲು ನನಗೆ ಆಗ್ತಿಲ್ಲ. ಇದಿಷ್ಟು ಹೇಳ್ತಾ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ, ಇನ್ನು ಉಳಿದವರನ್ನ ಆದಷ್ಟು ಬೇಗ ಚೇತರಿಕೆ ಆಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಜೊತೆಗೆ ನಾವು ಯಾವುದಾದ್ರೂ ಒಂದು ಪ್ರದೇಶದಲ್ಲಿ, ಯಾವುದಾದ್ರೂ ಒಂದು ಸ್ಥಳದಲ್ಲಿ ಏನನ್ನಾದರೂ ಹೊಸ ರೀತಿಯಲ್ಲಿ, ವಿಭಿನ್ನ ಶೈಲಿಯಲ್ಲಿ, ಜನರಿಗೆ ಆಕರ್ಷಣೆ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಆಪ್ಷನ್ ಅನ್ನ ಮುಂಜಾಗ್ರತೆ, ಆ ರೀತಿ ಅವಘಡಗಳೇನಾದ್ರು ಸಂಭವಿಸಿದ್ರೆ ಏನು ಮಾಡ್ಬೋದು ಬದಲಿಗೆ ಅನ್ನುವಂಥದ್ದನ್ನು ಕೂಡ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ಅದನ್ನ ಮನದಟ್ಟು ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ ಬೆಂಕಿಯ ಕೆನ್ನಾಲೆಯ ರಭಸವನ್ನ ನೋಡಿದ್ರೆ, ಆ ದಗದಗ ಅಂತ ಉರಿತಾ ಇರ್ತಕ್ಕಂಥ ಆ ಫೋರ್ಸ್ನ ನೋಡಿದ್ರೆ ನಿಜಕ್ಕೂ ಎಂಥವ್ರಿಗಾದ್ರೂ ಕಾಪಾಡೋದಕ್ಕೂ ಭಯ ಆಗುತ್ತೆ ಅಲ್ಲಿ ಹೋಗೋದಕ್ಕೆ. ಸೊ ಹಾಗಾಗಿ ಅಗ್ನಿಶಾಮಕ ಸಿಬ್ಬಂದಿಗೆ ಒಂದು ಸೆಲ್ಯೂಟ್ ಅನ್ನು ಹೇಳಲೇಬೇಕು. ಎಂಥದ್ದೇ ಸಿಚುವೇಶನ್ ಇದ್ರೂ ಹ್ಯಾಂಡ್ಲ್ ಮಾಡ್ತಾರಲ್ಲಿ ಹೋಗಿ ತಮ್ಮ ಪ್ರಾಣವನ್ನು ಕೂಡ ಪಕ್ಕಕ್ಕಿಟ್ಬಿಟ್ಟು ಕೆಲಸ ಮಾಡುವಂಥ ಎಷ್ಟೋ ಸಿಬ್ಬಂದಿ ನಮ್ಮ ನಡುವೆ ಇದ್ದಾರೆ. ಸೊ ಹಾಗಾಗಿ ಅವ್ರುಗಳಿಗೆ ಹ್ಯಾಟ್ಸ್ ಆಫ್ ಅನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.